ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಇವತ್ತು ನಾನು ಇನ್ನೊಂದು ಪರೀಕ್ಷಾ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಪತ್ರಲೇಖನ ಪಾಠದೊಂದಿಗೆ ತಮ್ಮೆದುರಿಗೆ ಇದ್ದೇನೆ. ಇದು ಮಾದರಿ ಪತ್ರ ಆಗಿದೆ. ದಯವಿಟ್ಟು ಇಲ್ಲಿ ಪ್ರಶ್ನೆ ಇಲ್ಲ. ಮಾದರಿ ಏನಿದೆಯಪ್ಪ ಅಂತಂದರೆ ಪರೀಕ್ಷಾ ಸಿದ್ಧತೆಯನ್ನು ತಿಳಿಸಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರ ನೀವು ಬರೆಯಬೇಕಾಗಿದೆ. ಇದು ಶೀರ್ಷಿಕೆ. ಇದು ಕೇವಲ ಶೀರ್ಷಿಕೆ. ಇನ್ನು ನಿಮಗೆ ಪ್ರಶ್ನೆ ಹೆಂಗಿರ್ತದೆ ಅಂತಂದ್ರೆ, ನಿಮ್ಮ ಹೆಸರು ಏನಾದರೂ ಒಂದು ಅವ್ರು ಹೇಳ್ತಾರೆ, ರಾಜು ಅಂತ ಇಟ್ಕೊಳ್ಳಿ, ರಮ್ಯಾ ಅಂತ ಇಟ್ಕೊಳ್ಳಿ, ನಿಮ್ಮ ಗೆಳೆಯ ಅಥವಾ ಗೆಳತಿ ಹೆಸರು ಸೋ ಆ್ಯಂಡ್ ಸೋ ಅಂತ ಇಟ್ಕೊಳ್ಳಿ ಅಂತ ಹೇಳಿ, ನೀವು ಇಂಥ ಊರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ, ಅವರು ಇಂಥ ಊರಿನಲ್ಲಿ ವಾಸಿಸ್ತಾ ಇದ್ದಾರೆ, ಅವರಿಗೆ ನಿಮ್ಮ ಪರೀಕ್ಷೆಯ ಕುರಿತು, ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ಪತ್ರ ಬರೆಯಬೇಕಾಗಿದೆ. ಇಲ್ಲಿ ನಾವು ಸಾಮಾನ್ಯವಾಗಿ ವೈಯಕ್ತಿಕ ಪತ್ರ ಅಂತ ಹೇಳಿ ಬಂದಾಗ ಮೇಲ್ಗಡೆಗೆ ತಪ್ಪದೆ ದಿನಾಂಕ ಬರೆಯಬೇಕು, ನಿಮ್ಮ ವಿಳಾಸ ಬರೆಯಬೇಕು, ಪರೀಕ್ಷೆಯಲ್ಲಿ ಕೊಟ್ಟಂತೆ ಬರೆಯಬೇಕು, ಇಲ್ಲ ಅಂತಂದರೆ ಡಮ್ಮಿ ಬರೆಯಬಹುದು. ಇನ್ನು ಶ್ರೀ, ಕ್ಷೇಮ ಇವುಗಳನ್ನು ಇವುಗಳನ್ನು ಇಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ಶ್ರೀ, ಕ್ಷೇಮ ಇತ್ಯಾದಿ ಇವು ವೈಯಕ್ತಿಕ ಪತ್ರದಲ್ಲಿ ಮಾತ್ರ ಉಪಯೋಗಿಸ್ಕೊಳ್ಬೇಕು. ನಿಮಗೆ ಒಂದು ವೇಳೆ ಅಫಿಷಿಯಲ್ ಲೆಟರ್ ಇತ್ತು, ಕಚೇರಿ ಪತ್ರ ಇತ್ತು ಅಂತಂದರೆ ದಯವಿಟ್ಟು ಇವುಗಳನ್ನು ಉಪಯೋಗಿಸ್ಕೊಳ್ಬಾರದು. ಈಗ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ, ಎರಡರಲ್ಲಿ ಒಂದು ಉಪಯೋಗಿಸ್ರಿ, ಗೆಳೆಯನಿಗೆ ಅಥವಾ ಗೆಳತಿಗೆ ಅಂತೇಳಿ ಎರಡು ಉಪಯೋಗಿಸಬಾರದು. ಇದು ಡಮಿ ಆಗಿರೋದ್ರಿಂದ, ಇದು ಕೇವಲ ಮಾದರಿ ಆಗಿರೋದ್ರಿಂದ ನಿಮಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಅಂಕಗಳನ್ನು ಹೇಗೆ ವಿಂಗಡಿಸಿರ್ತಾರೆ ಪತ್ರ ಬರವಣಿಗೆಯಲ್ಲಿ ಅಂತಂದರೆ, ಯಾರು ಪತ್ರ ಬರಿತಾ ಇದ್ದಾರೆ, ಯಾರಿಗೆ ಪತ್ರ ಬರಿತಾ ಇದ್ದಾರೆ, ಹಾಗೂ ಏನಂತೇಳಿ ಸಂಬೋಧನೆ ಮಾಡಿದ್ದಾರೆ. ಭಾಳ ಇಂಪಾರ್ಟೆಂಟ್ ಅಂದರೆ ಇದು ಸಂಬೋಧನೆ. ಗೆಳೆಯ ಗೆಳತಿಯರಿಗೆ ಪ್ರೀತಿ ಅಂತೇಳಿ ಮಾಡ್ತಿರ್ತಾರೆ, ಅಥವಾ ಆತ್ಮೀಯ ಅಂತೇಳಿ ಮಾಡಬಹುದು. ಇಲ್ಲಿ ಅಂಕಗಳಿರ್ತವೆ. ಪೀಠಿಕೆಗೆ ಅಂಕ ಅರ್ಧ ಇರ್ತದೆ, ಪತ್ರದ ಒಡಲಿಗೆ 1 ಅಂಕ ಇರ್ತದೆ, ಕನ್ಕ್ಲೂಷನ್ ಅಥವಾ ಉಪಸಂಹಾರಕ್ಕೆ ಅರ್ಧ ಅಂಕ ಇರ್ತದೆ. ಯಾವ ಪ್ರಕಾರವಾಗಿ ನೀವು ಕಚೇರಿ ಪತ್ರದಲ್ಲಿ ಮೇಲ್ಗಡೆಗೆ ಅಡ್ರೆಸ್ ಯಾರಿಗೆ ಮಾಡ್ತಾ ಇದ್ದೀರಿ, ಅದಕ್ಕೆ ಬದಲಾಗಿ ಇಲ್ಲಿ ಹೊರ ವಿಳಾಸ ಅಂತೇಳಿ ಕೆಳಗೇನೆ ನೀವು ಯಾರಿಗೆ ಪತ್ರ ಬರೆಯುತ್ತಾ ಇದ್ದೀರಿ ಅವರ ವಿಳಾಸ ಇಲ್ಲಿ ಉದಾಹರಣೆಗೆ ಇಲ್ಲಿ ಬಂದು ನೋಡ್ರಿ, ಕುಸುಮ ವಿಜಯ ಅಂಥೇಳಿದೆಯಲ್ಲ, ದ್ವಿತೀಯ PUC ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜಾಜಿನಗರ, ಬೆಂಗಳೂರು ಅಂತ ಹೇಳಿದೆಯಲ್ಲ. ಸರಿ, ಈಗ ನಾನು ಈ ಪತ್ರದ ಒಕ್ಕಣಿಕೆ ಪೀಠಿಕೆಯನ್ನು ಓದ್ತಾ ಇದ್ದೇನೆ. ಅಡ್ರೆಸ್ಸಿಂಗ್ ಏನಿದೆ, ಸಂಬೋಧನೆ ಏನಿದೆ ಅಂತಂದ್ರೆ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ. ಇಲ್ಲಿ ನಮಸ್ಕಾರ ಚಮತ್ಕಾರ ಏನು ಬರೆಯಬೇಕಾಗಿಲ್ಲ. ಯಾಕಂತಂದರೆ ಇವರು ನೀವೆಲ್ಲ ಸಮಾನ ವಯಸ್ಕರು, ಸಮಾನ ಮನಸ್ಕರು, ಹೀಗಿರುವ ಕಾರಣಕ್ಕಾಗಿ ಇಲ್ಲಿ ಅಂಥದ್ದು ಯಾವುದೇ ವಿಷಯಗಳನ್ನು ನಾವು ತಗೊಳ್ಬಾರ್ದು. ಸಬ್ಜೆಕ್ಟ್ ಬರೆಯಬೇಕಾಗಿಲ್ಲ. ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆಯಾಗಿರ್ತಕ್ಕಂಥ ರಾಜು ಅಥವಾ ರಮ್ಯೆ ಮಾಡುವ ನಮಸ್ಕಾರಗಳು ಅಂತೇಳಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಇದು ಬೇಕಾಗಿಲ್ಲ, ಇವ್ರು ಯಾಕೋ ಇಲ್ಲಿ ಇರುವ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ಗೆಳೆಯ ಗೆಳತಿಯರ ಮಧ್ಯದಲ್ಲಿ ಇದು ಇರುವ ಅವಶ್ಯಕತೆ ಇಲ್ಲ. ನೀವು ಒಂದು ವೇಳೆ ದೊಡ್ಡವರಾಗಿದ್ದೀರಪ್ಪ, ನೀವು 30 ವರ್ಷ 25-28 ವರ್ಷನವರಾಗಿದ್ದೀರಿ ಅಂತಂದರೆ ಅದು ಸ್ವಲ್ಪ ಫಾರ್ಮಾಲಿಟೀಸ್ ಬೇಕಾಗ್ತದೆ. ನೀವು ಈ ಓದುವ ಹಂತದಲ್ಲಿದ್ದಾಗ ನೀವು ಕೇವಲ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಲು ಕಾರಣ ಏನಂತಂದರೆ, ನಾನಿಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಸಹ ಅಲ್ಲಿ ಕ್ಷೇಮವಾಗಿದ್ದೀರಾ ಎಂದು ಭಾವಿಸುತ್ತೇನೆ, ನಿಮ್ಮ ಕ್ಷೇಮ ಸಮಾಚಾರಕ್ಕೆ ನೀವು ಪತ್ರ ಬರೆಯಿರಿ ಅಂತ ಹೇಳ್ತಾ ಇದು ಪತ್ರದ ಪೀಠಿಕೆ ಆಯ್ತದು. ಇನ್ನು ಕಳೆದ ವಾರ ನಡೆದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಿದ್ದೇನೆ. ಮಾರ್ಚ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಪರೀಕ್ಷೆಗಾಗಿ ಈಗಿನಿಂದಲೇ ಚೆನ್ನಾಗಿ ಓದುತ್ತಿದ್ದು, ಪ್ರತಿದಿನ ಮುಂಜಾನೆ 5 ಗಂಟೆಗೆ ಎದ್ದು ಓದುತ್ತೇನೆ, ರಾತ್ರಿ 12 ಗಂಟೆಯವರೆಗೆ ಅಭ್ಯಾಸ ನಡೆಸುತ್ತಿದ್ದೇನೆ. ಮುಖ್ಯ ಪರೀಕ್ಷೆ ಜೊತೆಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಜ್ಯೋತಿ ಅಂತಾಗಿದೆ, ಜೊತೆಯಲ್ಲಿಯೇ ನಾನು CET ಮತ್ತು ನೀಟ್ ಪರೀಕ್ಷೆಗಳಿಗೆ ಸಿದ್ಧತೆ ಕೂಡ, ಇದು PUC ವಿದ್ಯಾರ್ಥಿ ಬರೀತಕ್ಕಂಥದ್ದಕ್ಕಾಗಿ ಇಲ್ಲಿ ನಾವು CET ಅಥವಾ ನೀಟ್ ಬಳಸ್ಕೊಂಡಿದ್ದೇವೆ. ಇಲ್ಲ ಅಂತಂದರೆ ನಾನು ಮುಂದಿನ ವರ್ಗಕ್ಕಾಗಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಬಹುದು, ಅಥವಾ ಬಿಡ್ಬೋದು, ಅದನ್ನು ಸ್ಕಿಪ್ ಮಾಡ್ಬೋದು. ಅಧ್ಯಾಯಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುತ್ತಿದ್ದು ಅವುಗಳ ಪುನರಾವರ್ತನೆ ಮಾಡುತ್ತಿದ್ದೇನೆ, ಅಂದರೆ ರಿಕ್ಯಾಪ್ಚುಲೇಷನ್, ಅದನ್ನು ನಾನು ರಿಪಿಟೇಷನ್ ಮಾಡ್ತಾ ಇದ್ದೇನೆ, ಆಗಾಗ ಓದ್ತಾ ಇದ್ದೇನೆ.
ಉಪನ್ಯಾಸಕರುಗಳು ಹೇಳುವ ಮಾರ್ಗದರ್ಶನ ಚಾಚು ತಪ್ಪದೆ ಪಾಲಿಸುತ್ತಿದ್ದು ಈ ಮೂಲಕ ಅತ್ಯುತ್ತಮವಾದ ಅಂಕಗಳೊಂದಿಗೆ ಉತ್ತೀರ್ಣನಾಗಲು ಎಲ್ಲ ಪ್ರಯತ್ನಗಳನ್ನು ನಾನು ಮಾಡುತ್ತಿದ್ದೇನೆ ಎಂದು ನಿನಗೆ ತಿಳಿಸಲು ಸಂತೋಷವಾಗುತ್ತಿದೆ. ನೋಡ್ರಿ, ಇಷ್ಟು ಕ್ರಿಸ್ಪ್ ಇದೆ, ಟು ದ ಪಾಯಿಂಟ್ ಇದೆ, ಏನು ಬೇಕಷ್ಟೇ ಇದೆ. ಯಾಕೆ ಅಂತಂದರೆ ಪರೀಕ್ಷೆಯೊಳಗೆ ನೀವು ಅನಗತ್ಯವಾಗಿ ಸುಮ್ಮನೆ ಉದ್ದ ಬರ್ಕೊಂತ ಕೂಡೋದ್ರೊಳಗೇನು ಮಹತ್ವದ್ದಲ್ಲ. ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟೇ ಬರೀಬೇಕು. ಇನ್ನು ಕನ್ಕ್ಲೂಷನ್ ಅಂತೇಳಿ ಬಂದಾಗ ಇಲ್ಲಿ ನಮಸ್ಕಾರಗಳೊಂದಿಗೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಧನ್ಯವಾದಗಳೊಂದಿಗೆ ಅಥವಾ ಪ್ರೀತಿಯೊಂದಿಗೆ ಅಂತೇಳಿ ನೀವು ಬರೆಯಬಹುದು. ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ರಾಜು ಅಥವಾ ರಮ್ಯಾ. ಇನ್ನು ನೀವು ಯಾರಿಗೆ ಪತ್ರ ಬರೆದಿದ್ದೀರಿ, ಒಂದು ವೇಳೆ ಅವರು ಅವರ ಹೆಸರು ಮತ್ತು ವಿಳಾಸ ಕೊಟ್ಟಿದ್ದರೆ ಅದನ್ನು ಉಪಯೋಗಿಸ್ರಿ. ಇಲ್ಲ ಕೊಟ್ಟಿಲ್ಲ ಅಂತಂದರೆ ಇಲ್ಲಿ ನೀವು ಡಮಿಯಾಗಿ ಬೇರೆ ಯಾವುದನ್ನಾದರೂ ಉಪಯೋಗಿಸ್ಬೋದು. ಇಲ್ಲಿ ಕುಸುಮ ಅಥವಾ ವಿಜಯ್ ಅಂತ ಹೇಳಿ ಕೊಟ್ಟಿದ್ದಾರೆ, ಒಂದನ್ನು ಉಪಯೋಗಿಸ್ಕೊಳ್ರಿ. ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜಾಜಿನಗರ, ಬೆಂಗಳೂರು ಅಂತಕ್ಕಂಥದ್ದು ಇಲ್ಲಿ ಹೊರ ವಿಳಾಸ ಆಗ್ತದೆ. ವಿದ್ಯಾರ್ಥಿಗಳು ಇನ್ನೊಂದು ಏನು ವಿಶೇಷ ಅಂತಂದರೆ, ಯಾವುದೇ ಕಾರಣಕ್ಕೆ ನೀವು ನಿಮ್ಮ ಪ್ರೀತಿಯ ಗೆಳೆಯ ಆದ ಕೂಡಲೇ ಅಲ್ಲಿ ಕೆಳಗಡೆಗೆ ಸಹಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಸಹಿ ಮಾಡಿದ್ದೇ ಆದರೆ ತಪ್ಪಾಗ್ತದೆ, ಮಾಲ್ ಪ್ರಾಕ್ಟೀಸ್ ಅಂತ ಅನ್ನಿಸ್ತದೆ. ನೀವು ಒಂದು ವೇಳೆ ಸಹಿ ಮಾಡಿದ್ರೆ, ನೀವು ಇವನ್ ಡಮ್ಮಿ ಸಹಿ ಮಾಡಿದ್ರು ಕೂಡ ಅದು ತಪ್ಪದು, ಮಾಡಬೇಕಾಗಿಲ್ಲ. ಯಾಕೆಂದರೆ ಪರೀಕ್ಷೆಯಲ್ಲಿ ದಯವಿಟ್ಟು ಎಲ್ಲಿಯೂ ಯಾವುದೇ ಸಿಂಬಾಲ್ಗಳನ್ನು ಉಪಯೋಗಿಸಬಾರದು, ಯಾವುದೇ ನಿಮ್ಮ ಹೆಸರುಗಳನ್ನು, ನಿಜನಾಮಗಳನ್ನು ಉಪಯೋಗಿಸಬಾರದು, ನಿಜ ದಿನಾಂಕಗಳನ್ನು, ನಿಜ ಊರುಗಳನ್ನು ಉಪಯೋಗಿಸಬಾರದು ಅಂತ ಹೇಳ್ತಾ ನಾನು ವಿದಾಯ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿದಾಯ ಹೇಳ್ತೇನೆ. ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ನಿಮ್ಮ ಪ್ರೀತಿಯ ಗುರುಗಳಾದಂತಹ ಚಂದ್ರಶೇಖರ.